ಸುಮಂಗಲಿನೂ ಅಷ್ಟೇ, ಇದು ಅಷ್ಟೇ. ಸುಮಂಗಲಿ ಬಗ್ಗೆ ನಾನು ಹೇಳಬೇಕು, ಇದರಲ್ಲೂ ಒಂದು 2-3 ಇದಿದೆ ಬೇರೆನ್ನ ಇವತ್ತು ಕ್ಲಾರಿಫೈ ಮಾಡ್ಬೋದು ನಾನು ಅದನ್ನು. 120 ಎಪಿಸೋಡ್, 115 ಎಪಿಸೋಡೇನು ಹೋಗ್ತಾ ಇದೆ. ನಂಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಯಿತು. ಇನ್ಫ್ಯಾಕ್ಟ್ ಹಾರ್ಟ್ ಅಟ್ಯಾಕ್ ಅಂದರು. ಅವಾಗಲೇ ಆವಾಗ ಅದು ಆ್ಯಕ್ಚುಲಿ ಹಾರ್ಟ್ ಅಟ್ಯಾಕ್ ಅಲ್ಲ. ಈ ಟಿ ವಿ ಪ್ರಾಜೆಕ್ಟ್ ಮಾಡಲಿಲ್ಲ ಸರ್ ಆಮೇಲೆ? ಹಾಂ, ಈ ಟಿ ವಿಗೆ ಸುಮಂಗಲಿ ಮಾಡಿದ್ವಿ. ಆ ಸುಮಂಗಲಿನ ಎತ್ತಿ ಇದು ಉದಯಾಗೆ ಅಲ್ಲೇನಾಗಿತ್ತು, ನಮ್ಮ ಚೇರ್ಮನ್ನು ಇವನು ಶ್ಯಾಮ್ ಉದಯ ಸಿಗ್ತಾ ಇದೆ ಇದು ಅಂದ್ಬಿಟ್ಟು. ಸೊ ವಿ ವೆಂಟ್ ಇನ್ ಟು ಬ್ಯಾಡ್ ಬುಕ್ಸ್ ಆಫ್ ಸೂರ್ಯ ಆ್ಯಂಡ್ ಈ ಟಿ ವಿ. ಅಂದರೆ ಹೆಲ್ತ್ ಚಾಲೆಂಜಸ್ ಇತ್ತ ಸರ್ ಶ್ಯಾಮ್ ಸರ್ಗೇನಾದರೂ ಇದಕ್ಕೆ ಮುಂಚೆ? ಇಲ್ಲ, ಒಂಚೂರು ಬಿ ಪಿ ಇತ್ತು. ಬಟ್ ಹಿ ವಾಸ್ ಆನ್ ಮೆಡಿಕೇಶನ್. ತೀರಾ ಅಂದರೆ ಅಲಾರ್ಮಿಂಗ್ ರೇಟಲ್ಲೆಲ್ಲ ಏನು. ಬಟ್ ಹೌ ಕಮ್ ಆಲ್ ಆಫ್ ಎ ಸಡನ್ ಹೆಂಗಾಗಿದ್ದೀವಿ? ಎವ್ರಿಥಿಂಗ್ ಕ್ಯಾನ್ ವೆಯ್ಟ್. ಸೊ ನೀನು ಯಾವುದಕ್ಕೂ ಟೆನ್ಷನ್ ತಗೋಬೇಡ. ಯಾವಾಗ ಕಾವೇರಿದು ಪ್ರಾಬ್ಲಮ್ ಆಯಿತು, ನೂರೊಂದು ನೆನಪು. ಎಲ್ಲೋ ಒಂದು ಕಡೆ ಅಂದರೆ ವೆರಿ ಸಾರಿ ಟು ಆಸ್ಕ್ ಯು ದಟ್, ಬಟ್ ಅದು ನಾನು ಮಾತಾಡಲೇಬೇಕಾಗಿರುವಂಥ ವಿಚಾರ. ಅದು ಎಲ್ಲೋ ಆ ವರ್ಕ್ ಪ್ರೆಷರೇ ಶ್ಯಾಮ್ ಸರ್ ಹೆಲ್ತ್ ಮೇಲೆ ಪರಿಣಾಮ ಬೀರುತ್ತೆ ಸರ್? ಇರ್ಬೋದು, ಇದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ನಮ್ಮ ಚಾನೆಲ್ ಡೇಸಲ್ಲಿ ನಾವುಗಳು ಮಾತಾಡ್ಕೊಂಡಿದ್ದಾವಾಗ ಅವಾಗ ಅನೂಪ್ ನಮಗೆ ಬಿಸ್ನೆಸ್ ಹೆಡ್ ಆಗಿದ್ರು, ಅನೂಪ್ ಚಂದ್ರಶೇಖರನ್. ಅನೂಪ್ ನಮ್ಗೆ ಹೇಳಿದ್ದು, ನೋ ವಿ ಶುಡ್ ನಾಟ್ ಟೇಕ್ ಸೊ ಮಚ್ ಆಫ್ ಸ್ಟ್ರೆಸ್. ಸಿ ಶ್ಯಾಮ್, ಹೀ ಲೆಫ್ಟ್ ಎವ್ರಿಥಿಂಗ್, ಹಿ ವಾಸ್ ಕಂಪ್ಲೀಟ್ಲಿ ಫೋಕಸ್ಡ್ ಆನ್ ಚಾನಲ್, ವರ್ಕ್, ರೇಟಿಂಗ್ಸ್, ನಂಬರ್, ಇಟ್ ಸ್ಪಾಯ್ಲ್ಡ್ ಹಿಸ್ ಹೆಲ್ತ್ ಅಂತ ನನಗೆ ಹೇಳಿದ್ದು ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ನನಗೆ ಆ್ಯಕ್ಚುಲಿ ಏನಾಗಿತ್ತು ಅಂದರೆ, ಕಾವೇರಿ ಆದಮೇಲೆ ಇನ್ನೊಂದೆರಡು ಪ್ರಾಜೆಕ್ಟ್ ಮಾಡಿದೆ. ಅದು ಆಮೇಲೆ ಉದಯಾಗ ಒಂದೆರಡು ಪ್ರಾಜೆಕ್ಟ್ ಮಾಡಿದೆ. ದಟ್ ವಾಸ್ ಎ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಬೇಡ, ಅದು ಹೈಪ್ಡ್ ಅಲ್ವಾ ಸರ್? ಉತ್ತರಾಯಣ ನೀವು ಮಾಡಿದ್ದು ಉದಯಾಗಲ್ಲ ಸರ್? ಹೌದು. ಇಟ್ ವಾಸ್ ಸಚ್ ಎ ಫಸ್ಟ್ ಟೈಮ್ ರೋಜನ್ ಕರ್ಕೊಂಬಂದಿದ್ರಿ ನೀವು ಟೆಲಿವಿಷನ್ ಸ್ಕ್ರೀನ್ಗೆ ಸರ್. ಬಟ್ ಅವರ ಇದ್ರಲ್ಲಿ ತಗೊಳ್ಳಿಲ್ಲ, ಆ ತೂಕಕ್ಕೆ ಕೊಡಲಿಲ್ಲ ಅವರು. ಇಲ್ಲ, ದೇ ವರ್ ರಿಯಲಿ ಟೋಟಲಿ, ಅಂದರೆ ನಾಟ್ ಇವನ್ ಅನ್ಸಪೋರ್ಟಿವ್ ಆಗಿದ್ರಾದ್ರೂ ನಾವು ಇದು ಮಾಡ್ಬೋದು. ಐ ಡೋಂಟ್ ನೋ ವೆದರ್ ಐ ಕ್ಯಾನ್. ಅಲ್ಲ, ಒಂದೇ ಒಂದು ಇನ್ಸಿಡೆಂಟು ನೀವು ಯೂಟ್ಯೂಬಲ್ಲಿ ಚೆಕ್ ಮಾಡಿ, ಉತ್ತರಾಯಣದ್ದು ಪುಟ್ಟ ಕರ್ಟನ್ ರೈಸರ್. ಇಟ್ಸ್ ಎ ಕ್ಲಿಪ್ಪಿಂಗ್ ಆಫ್ ಆಲ್ ಇವರು ನಮ್ಮ ಕನ್ನಡದ ಸಾಹಿತಿಗಳಿಂದ ಡೈರೆಕ್ಟರ್ಗಳು, ಜಯಂತಿ ಅಮ್ಮ, ಶಿವಣ್ಣ, ಉಪೇಂದ್ರ ಎಲ್ಲರೂ ಹೇಳಿದ್ದಾರೆ. ಒಂದೊಂದು ಕ್ಲಿಪ್ಪು ಒಂದೊಂದು ಪ್ರೋಮೋ ನೋಡಿದ್ದೀನಿ. ಬರಡು ಬದುಕಿನ ಮಧ್ಯೆ ನವ್ಯನಂದನ, ಉತ್ತರಾಯಣ ಇದು ಉತ್ತರಾಯಣ. ಇವತ್ತು ಕೊಟ್ಟು 3 ದಿವಸಕ್ಕೆ ನಿಮ್ಮ ಪ್ರೋಮೋಸ್ ಖಾಲಿ ಆಯಿತು. ನಾವು ಇಡೀ ದಿನ ಉದಯ ನೋಡ್ತಾ ಇದ್ದೀವಿ, 2 ಸಲ ಬಂದಿಲ್ಲ, ಯಾರ್ದು ಬಂದಿಲ್ಲ. ಕರ್ಟನ್ ರೈಸರ್ ವಾಸ್ ಆನ್ ಸಂಡೇ, ಅವತ್ತೊಂದು ಬಂತು. ಅದರ್ವೈಸ್ ಪ್ರಮೋಷನ್ ವಾಸ್ ಬ್ಯಾಡ್, ಝೀರೋ. ಪ್ರಮೋಷನ್ ಅನ್ನೋಕ್ಕಿಂತ ಇಟ್ ವಾಸ್ ಮೀನ್ಸ್ ಏನಂತೀವಿ, ಪ್ಲ್ಯಾಂಡ್ ಇದದು. 2 ಸುಮಂಗಲಿನೂ ಅಷ್ಟೇ, ಇದು ಅಷ್ಟೇ. ಸುಮಂಗಲಿ ಬಗ್ಗೆ ನಾನು ಹೇಳಬೇಕು, ಇದರಲ್ಲೂ ಒಂದು 2-3 ಇದಿದೆ ಬೇರೆನ್ನ ಇವತ್ತು ಕ್ಲಾರಿಫೈ ಮಾಡ್ಬೋದು ನಾನು ಅದನ್ನು. ಏಷ್ಯಾನೆಟ್ ಕಾವೇರಿ ಪ್ರಾಬ್ಲಮ್ ಆಗಿತ್ತು. ಅದಾದಮೇಲೆ ಪಂಡ್ರಮ್ಮ ತೀರ್ಕೊಂಡ್ರು 2003 ಜನವರಿ. ಅಲ್ಲಿಂದ ಮಾರ್ಚಲ್ಲಿ ಏನಾಯಿತು, ಇದು ಏಪ್ರಿಲಲ್ಲಿ ನನ್ನ ಮದುವೆ ಫಿಕ್ಸ್ ಆಗಿತ್ತು. ಫೆಬ್ರವರಿ ಮಾರ್ಚಲ್ಲಿ ಸೂರ್ಯ ಅವ್ರು ಕರೆದ್ರು, ನಮ್ಮ ಈ ಟಿ ವಿ ಸೂರ್ಯ ಅವ್ರು ಕರೆದು ಅವ್ರು ಏನಂದರು, ನೀವು ಇಬ್ಬರು ಜೋರಾಗಿ ಇದು ಮಾಡ್ತೀರಾ, ಏನು ರಿಸ್ಕ್ಗಳು ತಗೋತೀರಾ, ಈ ಟಿ ವಿಲಿ ಸ್ಪಾನ್ಸರ್ಡ್ ಕ್ಯಾಟಗರಿಲಿ ಬರ್ತೀರಾ, ಪ್ರಾಫಿಟ್ ಶೇರಿಂಗು. ಫೈನಾ. ನಾ ಹೋಗಿದ್ದೆ ಅಲ್ಲಿ ಆರ್ ಎಫ್ ಸಿಗೆ ಹೋಗಿ ಫೈನ್ ಅಂದ್ಬಿಟ್ಟು ಅವ್ರು ನನಗೆ ಮೇಲ್ ಮಾಡಿದ್ರು ಅಪ್ರೂವಲ್ಲು. ಪೈಲಟ್ ಶೂಟ್ ಮಾಡಿದೆ. ಶೂಟಿಂಗ್ ಸ್ಟಾರ್ಟ್ ಮಾಡ್ತಿದ್ದಂಗೆ ಶ್ಯಾಮ್ನ ಚೆನ್ನೈನಲ್ಲಿ, ಅವಾಗ ನಾವು 8 ಸುಂದರಿಗಳು ಜ್ಞಾನಂ ಇರಬೇಕು ಯಾವುದೋ ಒಂದು ಸೂರ್ಯಾಗ ಮಾಡ್ತಿದ್ವಿ ಇದರಲ್ಲಿ, ಮಲಯಾಳಮ್ಮಲ್ಲಿ. ಆವಾಗ ಇದು ಏನು ಸನ್ನಲ್ಲಿ ಕರೆದ್ಬಿಟ್ಟು, ನೀನು ಯಾಕೆ ಅಲ್ಲೆಲ್ಲ ಹೋಗ್ತೀಯಾ ಅಂದ್ಬಿಟ್ಟು
ಅವರೇ ಕರೆದು ಶ್ಯಾಮ್ಗೆ ಇದು ಕೊಟ್ಟಿದ್ದು. ಉತ್ತರಾಯಣ ಹಾಂ, ಸುಮಂಗಲಿ. ಸುಮಂಗಲಿ. ಅದಕ್ಕೊಂದು ತೊಂದರೆ ಕೊಟ್ಟರು ಕೊನೆಯಲ್ಲಿ ನಂಗೆ ಆಲ್ಮೋಸ್ಟ್ 120 ಎಪಿಸೋಡ್ 115 ಎಪಿಸೋಡೇನೋ ಹೋಗ್ತಾ ಇದೆ. ನಂಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಯಿತು. ಇನ್ಫ್ಯಾಕ್ಟ್ ಹಾರ್ಟ್ ಅಟ್ಯಾಕ್ ಅಂದರು. ಆವಾಗಲೇ ಫಸ್ಟ್ ಆವಾಗ ಅದು ಆ್ಯಕ್ಚುಲಿ ಹಾರ್ಟ್ ಅಟ್ಯಾಕ್ ಅಲ್ಲ, ಡಾಕ್ಟರ್ಸ್ ಗೊತ್ತಲ್ಲ. ಈಗ ನೀವು ಸುಮ್ಮನೆ ಮಲ್ಕೊಳ್ಳಿ, ಕರ್ಕೊಂಡು ಹೋದೆ ಅಂತ ಇಟ್ಕೊಳ್ಳಿ ಹಾಸ್ಪಿಟ್ಲಿಗೆ, ನೀವು 10 ನಿಮಿಷ ಲೇಟ್ ಆಗಿಬಿಟ್ಟಿದ್ರೆ ಕಷ್ಟ. ಈ ಕ್ಯಾಟಗರಿ ಅದು. ನಂಗೆ ಸ್ವಲ್ಪ ಸ್ಟ್ರೈನ್ ಆಗಿತ್ತು. ಅಂದರೆ ನಾವು ಸ್ಟ್ರೆಸ್ ಒಂದು ಕಡೆ, ಆಮೇಲೆ ಇಲ್ಲಿಂದ ಸಕಲೇಶ್ಪುರ ಶೂಟ್ ಮಾಡ್ಕೊಂಡು ಧರ್ಮಸ್ಥಳ ಶೂಟ್ ಮಾಡಿಕೊಂಡು ವಾಪಸ್ ಬಂದಿದ್ದೆ ರಾತ್ರಿ. ಆಮೇಲೆ ಆವಾಗ ಸ್ವಲ್ಪ ಎಕ್ಸೆಸಿವ್ ಸ್ಮೋಕಿಂಗ್ ಇತ್ತು. ಸೊ ಇದೆಲ್ಲ ಕಾಂಬಿನೇಷನ್ನು, ಲೈಫ್ ಸ್ಟೈಲ್ ಎಲ್ಲ. ಸೊ ಅದು ಇದರಲ್ಲಿ, ಸೊ ಅದ್ರ ಮಧ್ಯೆ ಇದು ಬೇರೆ. ಕೊನೆಯಲ್ಲಿ 125ಗೆ ಅದನ್ನ ಮುಗಿಸಿದ್ವಿ. ನೆಕ್ಸ್ಟ್ ಆವತ್ತೇ ಡಿಸೈಡ್ ಮಾಡಿದೆ ನಾನು ಇನ್ನೂ ಸೀರಿಯಲ್ಸ್ ಎಲ್ಲ ಆ್ಯಕ್ಟ್ ಮಾಡಲ್ಲ ಅಂತೇಳಿ. ದಟ್ ವಾಸ್ ಮೈ ಲಾಸ್ಟ್ ಸೀರಿಯಲ್ ಆ್ಯಸ್ ಅನ್ ಆ್ಯಕ್ಟರ್. ಅದಾದಮೇಲೆ ಉತ್ತರಾಯಣ ಬಂದು ಅದಕ್ಕೂ ಹಾಗೆ ತುಂಬ ತೊಂದರೆ ಕೊಟ್ಟರು. ಸೊ ಆವಾಗ 40 ಎಪಿಸೋಡಿಗೆ ನಾನು ನಿಲ್ಲಿಸಿದ್ದು. ಶ್ಯಾಮ್ ತುಂಬ ಹೇಳ್ದೆ. ನಾನು ಹೇಳಿದೆ ಬೇರೆಯವ್ರನ್ನ ಹಾಕ್ಕೊಂಡು ಮಾಡ್ಕೊ ಡೈರೆಕ್ಷನ್, ನಾನು ಮಾಡಲ್ಲ ಇನ್ಮೇಲೆ. ಈ ಟಿ ವಿ ಪ್ರಾಜೆಕ್ಟ್ ಮಾಡಲಿಲ್ವ ಸರ್ ಆಮೇಲೆ? ಹಾಂ, ಈ ಟಿ ವಿಗೆ ಸುಮಂಗಲಿ ಮಾಡಿದ್ವಿ. ಆ ಸುಮಂಗಲಿನ ಎತ್ತಿ ಇದಕ್ಕೆ ಹಾಕಿದ್ವಿ, ಉದಯಾಗೆ. ಸೊ ನಾನು ತುಂಬ ಫೈಟ್ ಮಾಡಿದೆ. ನಮ್ಮದು ಟೋಟಲಿ ಇಟ್ ವಾಸ್ ಅ ಮ್ಯಾನೇಜ್ಮೆಂಟ್ ಡಿಸಿಷನ್. ಬಿಕಾಸ್ ಅಲ್ಲೇನಾಗಿತ್ತು, ನಮ್ಮ ಚೇರ್ಮನ್ನು ಇವನು ಶ್ಯಾಮು ಉದಯ ಸಿಗ್ತಾ ಇದೆ ಇದು ಅಂದ್ಬಿಟ್ಟು. ಸೊ ವಿ ವೆಂಟ್ ಇನ್ ಟು ಬ್ಯಾಡ್ ಬುಕ್ಸ್ ಆಫ್ ಸೂರ್ಯ ಆ್ಯಂಡ್ ಈ ಟಿ ವಿ. ಇನ್ಫ್ಯಾಕ್ಟ್ ಅವ್ರು ನಮಗೆ ಪರ್ಸ್ನಲ್ ಫ್ರೆಂಡು ಸುಂದರ್ಶ್ರೀ ಅವರು. ನಂಗೆ ಚಿಕ್ಕ ವಯಸ್ಸಿಂದ ರಾಖಿ ಕಟ್ತಿದ್ರು ಅವರು. ಅಂದರೆ ಆವಾಗಿಂದ ಸುಂದರ್ಶ್ರೀ ಎಲ್ಲ ನಂಗೆ ತುಂಬ ಕ್ಲೋಸು. ಬಟ್ ಅನ್ಫಾರ್ಚುನೇಟ್ಲಿ ಇಟ್ ವಾಸ್ ಇದು. ಎಸ್, ಅಂದರೆ ಉತ್ತರಾಯಣ ವಾಸ್ ವೆರಿ ವೆರಿ ಹೈಪ್ಡು. ನಾನು ಅದಕ್ಕೆ ಅದ್ರ ಬಗ್ಗೆ ಮಾತಾಡಿದೆ. ಹೇಗೆ ನಾವು ಶ್ಯಾಮ್ ಸರ್ ಬಗ್ಗೆ ಮಾತಾಡಿದೆ. ಇನ್ಫ್ಯಾಕ್ಟ್ ಒಂದೆರಡು ಮಾತು ಅಂದರೆ, ಉತ್ತರಾಯಣ ನನಗೆ ಮಾಡೋಕ್ಕೆ ಮನಸ್ಸಿಲ್ಲ. ಬಟ್ ಏನಾಗಿತ್ತು ಆವಾಗ, ಮಾಡಲೇಬೇಕನ್ನೋ ಪರಿಸ್ಥಿತಿ. ನಾನು ತುಂಬ ಅವಾಯ್ಡ್ ಮಾಡಿದೆ, ಬೇರೆ ಏನಾದ್ರು ಮಾಡೋಣ ಅಂಥೇಳಿ. ಸರ್ ನೀವು ಬೇರೆಯೇ ಮಾಡಿರೋದು. ಇನ್ಫ್ಯಾಕ್ಟ್ ಮಹಾಯಜ್ಞನ, ಮಹಾಭಾರತನ ರೆಫರೆನ್ಸಾಗಿ ತೊಗೊಂಡು ಆ ಕ್ಯಾರೆಕ್ಟರ್ಸ್ಗಳನ್ನ ಕಮರ್ಷಿಯಲಲ್ಲಿ ಮಾಡಿದ್ದೀರಾ, ಅಂದರೆ ಕಮರ್ಷಿಯಲೈಸ್ ಮಾಡಿದ್ರೆ. ಇವತ್ತು RRR ರಾಜಮೌಳಿ ಸರ್ ಏನು ಮಹಾಭಾರತ ಕ್ಯಾರೆಕ್ಟರ್ಸ್ ಇಟ್ಬಿಟ್ಟು ಸಿನಿಮಾ ಲಾರ್ಜರ್ ದೆನ್ ಲೈಫ್ ಮಾಡಿದ್ರು. ಯು ಆರ್ ಡನ್. ಅದೇ ಉತ್ತರಾಯಣಲ್ಲಿ ಏನು ಪ್ರಾಬ್ಲಮ್ ಆಯಿತು ಅಂದರೆ, ನೀವು ಕರೆಕ್ಟಾಗಿ ಬುಕ್ ಓದಿದ್ರೆ ಇಟ್ ಹ್ಯಾಪನ್ಸ್ ಇನ್ ಮುಂಬೈ. ಆವತ್ತಿನ 70s 80sನಲ್ಲಿ ಅಲ್ಲಿರೋ ಅವರು ಹಾಕ್ತಾರೆ ದಾದರ್ ಸ್ಟೇಷನಲ್ಲಿ ಕೂತ್ಕೊಂಡು ಇದು ಮಾಡೋದು. ಸೊ ಅದನ್ನು ಎಲ್ಲಿ ನಾನು ಕನ್ವರ್ಟ್ ಮಾಡಲಿ, ಇದ್ರನ್ನ ಅಗತ್ಯನೇ ಇಲ್ಲ. ನಾವು ಬದಲಾಯಿಸಿ ಎಕ್ಸೆಪ್ಟ್ ನಾವು ವಿ ಆರ್ ಫೂಲಿಂಗ್ ದಿ ಆಡಿಯನ್ಸ್ ಅನ್ನೋದು ಬಿಟ್ಟರೆ, ವ್ಯಾಸರಾಯ್ ಬಳ್ಳಾಳ್ರ ಕತೆ ಅನ್ನೋದಕ್ಕೆ ಅಲ್ಲಿ ಇರಲೇ ಇಲ್ಲ ಪಾಪ. ಬಿಕಾಸ್ ಅವರ ಡೈಮೆನ್ಷನ್ನೇ ಬೇರೆ ಇತ್ತು, ಬೇರೆ ಟ್ರಾವೆಲ್ ಆಗಿದೆ. ಇಟ್ ವಾಸ್ ಅ ಟೋಟಲಿ ಅದೊಂಥರ ವಿಚ್ ವಿ ಹ್ಯಾವ್ ಟು ಅದು ರೀಕ್ರಿಯೇಟ್ ಮಾಡಬೇಕಂದ್ರೆ ಇಟ್ ವಿಲ್ ಕಾಸ್ಟ್ ಇದು. ಹೌದು, ಅವತ್ತಿನ ದಿವಸದಲ್ಲಿ ಗುರು ಸರ್, ಅಂದರೆ ಉದಯ ಒಂದು ಆಲದ ಮರದವಾಗಿ ಬೆಳೆದಿತ್ತು, ಈ ಟಿ ವಿ ಸ್ಟ್ರಾಂಗ್ ಆಗಿತ್ತು, ಸಿ ಬಂದು ಒಂದು ಭದ್ರವಾದ ಮುನಾದಿ ಆಗಿತ್ತು. ನಿಮ್ಮ ಮೇಲೆ ಬಂದ ಹೊಸ ಚಾಲೆಂಜ್ ಸುವರ್ಣ, ಏಷ್ಯಾನೆಟ್ ಸುವರ್ಣನ ಚಾನಲ್ ನಿಲ್ಸೋದು. ನೀವು ಅಣ್ಣ ತಮ್ಮಂದ್ರ ಮೇಲೆ ಬಂದಿದ್ದು. ನಾನಾಗಲೇ ಅದಕ್ಕೆ ಶ್ಯಾಮ್ ಸರ್ ವಿಚಾರ ಮಾತಾಡ್ತಾ ಇದ್ದೆ. ಎಷ್ಟೋ ಜನ ಸರ್ ನಿಜವಾಗ್ಲೂ ನಾನು ಇವತ್ತು ನಿಮ್ಮನ್ನೇ, ನನ್ನನ್ನು ಸೇರಿ ನನ್ನನಿಗೂ ಕೂಡ ನೀವು ಸಹಾಯ ಮಾಡಿದ್ರಿ. ಇಲ್ಲ ನೆನೆಸ್ಕೋಬೇಕು ಸರ್, ಅದನ್ನು ಮಾಡಿರೋದನ್ನು ನಾವೇ ನೆನೆಸ್ಕೊಂಡಿಲ್ಲ ಅಂತ ಇದಾಗಲ್ಲ. ನನ್ನಂಥವನ್ನು 100 ಜನಕ್ಕೆ ಸಹಾಯ ಮಾಡಿದ್ದ ಮನೆ ನಿಮ್ಮದು, ಮನೆತನ ಎಗೇನ್ ನಿಮ್ಮದು. ಈ ಅಣ್ಣ ತಮ್ಮಂದ್ರ ಕಾಂಬಿನೇಷನ್ ಇದೆಯಲ್ಲ, ಇದು ಅದ್ಭುತ. ಅಂದರೆ ನಾನು ಲಾಸ್ಟ್ ಟೈಮ್ ನಿಮ್ಮ ಹತ್ರ ಮಾತಾಡಬೇಕಾದ್ರೆ ಹೇಳಿದೆ, ಸ್ನೇಹಿತರೆ, ಒಂದು ಕೋಇನ್ಸಿಡೆನ್ಸ್ನ ಇದು ಮಾಡಿ, ನಿಮ್ಮದು ಒಂದು ಲೆಜೆಂಡ್ರಿ ಫ್ಯಾಮ್ಲಿ, ಮೈನಮ್ಮ ಪಂಡ್ರಮ್ಮ, ಒಂದು ಕಲಾ ಕುಟುಂಬದಿಂದ ಬಂದಂಥವ್ರು. ನಿಮ್ಮ ಜನ್ರೇಷನು ನಿಮ್ಮ ಟೈಮಲ್ಲೇ ಚಿ ಉದಯ್ ಶಂಕರ್ ಫ್ಯಾಮ್ಲಿ. ನಾನು ಇನ್ಫ್ಯಾಕ್ಟ್ ನಿಮ್ಮ ಇಂಟರ್ವ್ಯೂ ಮಾಡ್ತಿದ್ದೀನಿ ಅಂತ ನಮ್ಮ ಗುರುದತ್ ಸರ್ಗೆ ಹೇಳಿದೆ. ಅವ್ರು ಹಿ ವಾಸ್ ಸೋ ಹ್ಯಾಪಿ, ಹಿ ವಾಂಟ್ಸ್ ಟು ಮೀಟ್ ಯು ಅಂತ ಕರ್ಕೊಂಬರ್ತೀನಿ ನಾನು. ಅವರ ತಂದೆ ತಾಯಿದು ರಿಸೆಪ್ಷನ್, ಅಂದರೆ ಚಿ ಉದಯ್ ಶಂಕರ್ ಸರ್ದು ಶಾರದಮ್ಮನವ್ರ ರಿಸೆಪ್ಷನ್ ಕೂಡ ಪಂಡ್ರಮ್ಮನೇ ಮಾಡಿಸಿದ್ದಂತೆ. ಅದ್ರದ್ದು ಫೋಟೋ ಇದೆಯಂತೆ. ಹಿ ಟೋಲ್ಡ್ ಹಿ ವಿಲ್ ಶೇರ್ ವಿತ್ ಮೀ ಅಂತ. ಸಿಕ್ಕಿದ್ರೆ ಅದನ್ನು ಹಾಕ್ತೀನಿ. ಅಂದರೆ ಅವ್ರಿಗೂ ನಿಮಗೂ ಎಷ್ಟು ಸಿಮಿಲಾರಿಟೀಸ್ ಇದೆ ಅಂತ ಹೇಳೋದು. ಅಲ್ಲೂ 2 ಗಂಡು ಮಕ್ಕಳು, ಒಬ್ಬರು ಸಿಸ್ಟ್ರು, ಅವ್ರಿಗೂ ನಿಮ್ಮ ಫ್ಯಾಮ್ಲಿನಲ್ಲೂ 2 ಗಂಡು, 2 ಗಂಡು 1 ಹೆಣ್ಣು. ಆ್ಯಂಡ್ ಅಲ್ಲೂ ದೊಡ್ಡ ಮಗ ಗುರುದತ್ತು,
ಇಲ್ಲೂ ದೊಡ್ಡ ಮಗ ಗುರುದತ್, ಅಲ್ಲೂ ರವಿಶಂಕರ್ ಗುರುದತ್ ಅವ್ರ ತಮ್ಮ ಭಾಳ ಬೇಗ ಕಾಲ್ವಾದರು, ಇಲ್ಲೂ ಶ್ಯಾಮ್ ಸುಂದರ್ ಬಹಳ ಬೇಗ ಕಾಲ್ವಾದ. ಅಂದರೆ ತುಂಬ ಸಿಮಿಲಾರಿಟೀಸ್ ಇದೆ. ಅಂದರೆ ಹೆಲ್ತ್ ಚಾಲೆಂಜಸ್ ಇತ್ತ ಸರ್ ಶ್ಯಾಮ್ ಸರ್ಗೇನಾದರೂ ಇದಕ್ಕೆ ಮುಂಚೆ? ಇಲ್ಲ ಒಂಚೂರು ಬಿ ಪಿ ಇತ್ತು, ಬಟ್ ಹಿ ವಾಸ್ ಆನ್ ಮೆಡಿಕೇಶನ್. ತೀರಾ ಅಂದರೆ ಅಲಾರ್ಮಿಂಗ್ ರೇಟಲ್ಲೆಲ್ಲ ಏನು. ಬಟ್ ಹೌ ಕಮ್ಸ್ ಆಲ್ ಆಫ್ ಎ ಸಡನ್ ಹೆಂಗಾಗಿದ್ದು? ಅದೇ ಲೈಫ್ ಸ್ಟೈಲು, ಆ ಪ್ರೆಷರ್ಸ್ಗೆ ಏನಾಗೋದು. ಇನ್ಫ್ಯಾಕ್ಟ್ ಅವನು ಇಲ್ಲಿ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ದ ದಿನ, ದಟ್ ವಾಸ್ ದ ಫಸ್ಟ್ ಅಟ್ಯಾಕಾ ಸರ್? ಫಸ್ಟು. ಅದಕ್ಕೆ ಮುಂಚೆ ಏನೋ ಅವನಿಗೆ ಇಶ್ಯೂಸ್ ಇರಲಿಲ್ಲ. ಬಿ ಪಿ ಮಾತ್ರ ಕಾವೇರಿ ಟೈಮ್ನಲ್ಲಿ, ಕಾವೇರಿಗೂ ಮುಂಚೆನೇ ಮನೆತನ ಆದಮೇಲೆ ನಾವಿಬ್ಬರು ಒಟ್ಟಿಗೆ ಚೆಕ್ ಮಾಡಿದ್ವಿ, ಇಬ್ರಿಗೂ ಇತ್ತು, ಇಬ್ಬರು ಮೆಡಿಕೇಷನ್ನು. ನಾನೇನು ಮಾಡ್ತಿದ್ದೆ ಅಂದರೆ ಆವಾಗ ಇವನಿಗೆ ಬಾರೋ ಅಂದರೆ ಕೇಳ್ತಿರ್ಲಿಲ್ಲ. ನಾನೊಂದು 20-25 ಡೇಸು ಉಜಿರೆಗೆ ಹೋಗಿಬಿಡ್ತಾ ಇದ್ದೆ ನ್ಯಾಚುರೋಪತಿಗೆ. ಸೊ ಅದು ನಂಗೆ ತುಂಬ ಹೆಲ್ಪ್ ಆಯಿತು. ನಾನು ಆಮೇಲೆ ಅದನ್ನ ಮಾಡಿಲ್ಲ. ಅದೊಂದು ಅಟ್ಲೀಸ್ಟ್ ವರ್ಷ ಮಾಡ್ಕೊಂಡು ಬಂದಿದ್ರೆ ಐ ಥಿಂಕ್ ಇಟ್ ವುಡ್ ಹ್ಯಾವ್ ಹೆಲ್ಪ್ ಮೀ. ಸೊ ಇದು ಹಿಂಗೆ ಸರ್, ಅಂದರೆ ಹಿ ವಾಸ್ ನಾರ್ಮಲ್ಲೇನಾ ಶ್ಯಾಮ್ ಸರ್? ನಾರ್ಮಲಿ ಹಿ ವಾಸ್ ಸಪೋಸ್ ಟು ಗೋ ಟು ಗೋವಾ. ಸ್ಯಾಟರ್ಡೆ ಗೋವಾಗೆ ಹೋಗಿ ಮಂಡೇನೋ ಟ್ಯೂಸ್ಡೇನೋ ಬರಬೇಕಿತ್ತು ಅವನು. ಕ್ರಿಸ್ಮಸ್ ಸೀಸನ್ನು, ಅವನ ಮಗ ಬೇರೆ ಬಂದಿದ್ದ, ಅವನದು ಸೆಕೆಂಡ್ PU. ಅವನು ಇಲ್ಲೇ ಇದ್ದ, ಅಂದರೆ ಚೆನ್ನೈನಲ್ಲಿ. ಸೊ ಇವನು ಇಲ್ಲಿಂದ ಚೆನ್ನೈಗೆ ಹೋಗಿ ಇದು ಮಾಡಬೇಕು. ಮಂಡೇ ಒಂದು ಮೀಟಿಂಗ್ ಮಾಡಿಕೊಂಡು ನೀನು ರಜಾ ತಗೋ ಅಂದ್ಬಿಟ್ಟು ಇವ್ರು ಹೇಳಿದ್ರು, ಮ್ಯಾನೇಜ್ಮೆಂಟ್. ಸೊ ಅವ್ನು ಕೇಳ್ತಾನೆ ಅದನ್ನೆಲ್ಲ, ನಾನು ಕೇಳ್ತಿರ್ಲಿಲ್ಲ. ನಾನು ಹೆಂಗೆ ಅಂದರೆ, ನಾನು ಬರೋಲ್ಲ, ನೀ ಬೇಕಾದ್ರೆ ಏನು ಬೇಕಾದ್ರೆ ಮಾಡ್ಕೊಂಡು, ನಾನು ಬರೋದು ಈ ಡೇಟಿಗೆ. ಸೊ ಫಸ್ಟ್ ಹೇಳಿ ನಾಳೆ ಅಂದರೆ ಮಾತ್ರ ನಾನು ಕೇಳ್ತಿರ್ಲಿಲ್ಲ. ಅದು ನಂಗೆ ಅದು ಡೆನ್ನಿಸ್ ಅಂದ್ಬಿಟ್ಟು ನಮ್ಮ ಗುರುಗಳು ಮ್ಯೂಸಿಕ್ ಡೈರೆಕ್ಟ್ರು, ಈ ಪಾಸ್ಟ್ ಅವೇ 2 years ಆಗೋ, ಅವರು GK ವೆಂಕಟೇಶ್ ಹತ್ರ ಅಸಿಸ್ಟೆಂಟ್ ಆಗಿದ್ದವರು. ಅವ್ರು ಯಾವಾಗಲೂ ಹೇಳೋದು ನನಗೆ, ನಾನು ಆ ಟೈಮ್ನಲ್ಲಿ ಕೆಲಸ ಅಂತೇಳಿ ಹೇಳಿದ್ರೆ, ಇನ್ಫ್ಯಾಕ್ಟ್ ಒಂದು ಮಾಗದ ಮನಸ್ಸು ಅಂಥೇಳಿ ಒಂದು 2 episodes ಇದು ಮಾಡಿದ್ವಿ, ನಾನೇ ಎಲ್ಲ ಮಾಡಿದ್ದು ಅದಕ್ಕೆ. ಅದನ್ನು ಅಕ್ರಮ್ ಸ್ಟುಡಿಯೋಲ್ಲಿ ಮಾಡಿದ್ವಿ. ಇದರಲ್ಲಿ ಬನ್ನೇರುಘಟ್ಟ ರೋಡಲ್ಲಿ ಶೂಟು. 8 days and 8 nights ನಾನು ಮಲಗದೆ ವರ್ಕ್ ಮಾಡಿದ್ದೀನಿ, ಕಂಟಿನ್ಯೂಸ್ ಆಗಿ. ಸೊ ಆವಾಗ ತುಂಬ ಯಂಗು, ಥಿಂಕ್ ಇಟ್ ವಾಸ್ 92-93 ಆ ಟೈಮು. ಸೊ ಅದಕ್ಕೆ ಅವನು ಹೇಳೋನು, ಎವ್ರಿಥಿಂಗ್ ಕ್ಯಾನ್ ವೆಯ್ಟ್. ಸೊ ನೀನು ಯಾವುದಕ್ಕೂ ಟೆನ್ಷನ್ ತಗೋಬೇಡ. ಯಾವಾಗ ಕಾವೇರಿದು ಪ್ರಾಬ್ಲಮ್ ಆಯಿತು, ಐ ಬಿಕೇಮ್ ವೆರಿ ಕೂಲ್. ಐ ನೆವರ್ ಯೂಸ್ ಟು ಟೇಕ್ ಸ್ಟ್ರೆಸ್. ಸೊ ಇದು ಶ್ಯಾಮ್ ಸರ್ದು ಮಂಡೇ ಹೊರಡಬೇಕಿತ್ತು, ಸಂಡೇ ನೈಟು. ಇನ್ಫ್ಯಾಕ್ಟ್ ಫ್ರೈಡೇ ವಿ ಹ್ಯಾಡ್ ಅ ಪಾರ್ಟಿ. ನಾನು ಫ್ರೈಡೇ ಪಾರ್ಟಿ ಮುಗಿಸ್ಕೊಂಡು ಸ್ಯಾಟರ್ಡೇ ನಾನು ಇದಕ್ಕೆ ಹೋಗಿದ್ದೀನಿ. ಇಲ್ಲಿಂದ ಶಿವಮೊಗ್ಗ, ಸಾಗರ, ದಾವಣಗೆರೆ ಎಲ್ಲ ತಿರುಗಾಡ್ಕೊಂಡು ಐ ವಾಸ್ ಇನ್ ದಾವಣಗೆರೆ. ರಾತ್ರಿ ನನಗೆ ಫೋನ್ ಬಂತು, ಈ ಥರ ಆಗಿದೆ ಅಂತ. ನಾನು ಹೊರಡ್ತೀನಿ ಅಂದರೆ ಬೇಡ ಅಂದರು. ಮಾರ್ನಿಂಗ್ ಯು ಕಮ್ ಅಲ್ಲಿ, ಲೈಕ್ ಯು ಕಮ್ ಇನ್ ದ ಮಾರ್ನಿಂಗ್ ಅಂದರು. ಸೊ ನಾವು ಆಲ್ಮೋಸ್ಟ್ ಬೆಳಗ್ಗೆ 10-10:30 ಅಲ್ಲಿ ಬಂದೆ. ಮನೆಯಲ್ಲೇ ಇದ್ರೆ ಸರ್ ಶ್ಯಾಮ್ ಸರ್? ಮನೆಯಲ್ಲೇ ಇದ್ರೆ ಇದು ಅಟ್ಯಾಕ್ ಆದಾಗ? ಇಲ್ಲ, ಅಲ್ಲಿ ಇದರಲ್ಲಿ ವಿಕ್ಟೋರಿಯಾ ಲೇಔಟಲ್ಲಿ ನಮ್ಮದೊಂದು ಗೆಸ್ಟ್ ಹೌಸ್ ಇತ್ತು ಆವಾಗ, ಚಾನಲ್ದು. ಅವನಲ್ಲೇ ಉಳ್ಕೊಳ್ತಿದ್ದ. ಇಲ್ಲಿದ್ದರೆ ನಾನು ಸ್ವಲ್ಪ ಇದು ಮಾಡ್ತಿದ್ದೆ ಅವನಿಗೆ. ಬೆಳಗ್ಗೆ ಬೇಗ ಎಬ್ಬಿಸ್ಕೊಂಡು ಒಂದು 45 minutes to 1 hour ವಾಕ್ ಮಾಡ್ಕೊಂಡು ಬರ್ತಿದ್ವಿ. ಅದೆಲ್ಲ ಸ್ವಲ್ಪ, ಆಮೇಲೆ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಸ್ವಲ್ಪ ಕಂಟ್ರೋಲಲ್ಲಿ ಇಡ್ತಿದ್ದೆ. ಸೊ ಅಷ್ಟೊತ್ತಿಗೆ ನನಗೊಂಚೂರು ಬುದ್ಧಿ ಬಂದಿತ್ತು, ಎಕ್ಸ್ಪೀರಿಯನ್ಸು. ಸೊ ಇಲ್ಲಿ ಇದ್ದಾಗ ಅಲ್ಲಿ ಒಬ್ಬರೇ ಇದ್ರಾ? ಇಲ್ಲ, ಜೊತೆಯಲ್ಲಿ ಇನ್ನೊಂದಿಬ್ಬರು ಫ್ರೆಂಡ್ಸ್ ಇದ್ದರು. ಅವ್ರ ಜೊತೆಲೇನೋ ಪಾರ್ಟಿ ಗೀಟಿ ಮಾಡ್ಕೊಂಡಿದ್ದಾರೆ. ಆಮೇಲೆ ಅವ್ರು ಹೊರಟ ಮೇಲೆ ಸ್ವಲ್ಪ ಚೆಸ್ಟ್ ಪೇನ್ ಕಾಣಿಸ್ಕೊಡ್ತು ಅಂತೇಳಿ ಅವ್ರನ್ನೇ ಕರೆಸಿ ಇಮಿಡಿಯೇಟಾಗಿ ಫೋರ್ಟಿಸ್ಗೆ ಹೋಗಿ, ನಾನು ICUಲಿ ಹೋಗಿ ನಾನೊಬ್ಬನೇ ಅಲ್ಲಿ ಹೋಗ್ತಾ ಇದ್ದಿದ್ದು, ಬೇರೆ ಯಾರನ್ನೂ ಅಲೋ ಮಾಡ್ತಿರ್ಲಿಲ್ಲ. 2-3 ದಿನ ಹಿ ವಾಸ್ ಕ್ವೈಟ್ ಓಕೆ. ಏನಾಯಿತು ಅಂತ. ಬಟ್ ಅದು ಮೈನಮ್ಮ ಅವ್ರ ಮೇಲೂ ಆಘಾತ ಆಯಿತಾ ಸರ್ ಶ್ಯಾಮ್ ಸರ್ದು ತುರಂತ? 1000 episodes ಕತೆ ಮಾಡ್ಬೋದು, ನಮ್ಮಲ್ಲಿ ಅದಿಲ್ಲ. ಅಲ್ಲಿ TRP ಇಟ್ಕೊಂಡು ನಾನು ನೋಡಿದ್ದೀನಿ, ಇಷ್ಟೇ ನಿಮಿಷಕ್ಕೆ TRP ಜಾಸ್ತಿ ಆಗಿದೆ. ಅಲ್ಲಿಗೆ ಯಾರು ಅಲ್ಲಿ ಹಿಂದ್ಗಡೆ ಒಂದು ಕತ್ತೆ ಪಾಸ್ ಆಯಿತು ಅಂತ. ಸರಿ, ನೆಕ್ಸ್ಟ್ ಎಪಿಸೋಡಿಂದ ಎವ್ರಿ ಎಪಿಸೋಡ್ ಒಂದು ಕತ್ತೆ ಪಾಸ್ ಆಗ್ತಿರೋದು.